ರೈಟ್, ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಘೋಷಣೆಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು, ಮರಾಠಿ ಪುಂಡರ ಕಿರಿಕಿರಿ, ಇದೆಲ್ಲ ಕಾರಣಕ್ಕಾಗಿ ಇದೆಲ್ಲವನ್ನ ವಿರೋಧಿಸಿ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್ನ ಘೋಷಣೆ ಮಾಡಲಾಗಿದೆ. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ನಡೆದಂತಹ ಸಭೆಯ ಬಳಿಕ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಘೋಷಣೆ ಮಾಡಲಾಗಿದೆ. ಅಲ್ಲಿಗೆ ಈ ವರ್ಷದ ಮೊದಲ ಬಂದ್ ಘೋಷಣೆಯಾಗಿರೋದು. ಮರಾಠಿ ಪುಂಡರ ಪುಂಡಾಟದ ವಿರುದ್ಧ ಕಳೆದ ಕೆಲ ದಿನಗಳಲ್ಲಿ ಬೆಳಗಾವಿ ಭಾಗದಲ್ಲಿ ಆದಂತಹ ಗಲಭೆಗಳು, ಆ ಕಾರಣಕ್ಕಾಗಿ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ನ ಘೋಷಣೆ ಮಾಡಲಾಗಿದೆ. ದಿವಸದಲ್ಲಿ ಗೋವಿಂದ್ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ 22ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಹೇಳಲೇಬೇಕು. ನನಗೆ ಗೊತ್ತಿದೆ, ಮಹಲ್ನವರೆಲ್ಲ ಮುಚ್ತಾರೆ, ಮಾತಾಡಿದರೆ ಈಗಾಗಲೇ ಮುಚ್ತಾರೆ, ಅದರದ್ದೇನು ಬೇಕಾಗಿಲ್ಲ. ಯಾವುದು ಸರ್ಕಾರಿ ನೌಕರರ ಸಂಘ, ನೀವು ಬಹಳ ಗೌರವವಾಗಿ ಹೇಳ್ತೀವಿ, ಬೆಂಬಲ ಕೊಡಿ, ಕಾರ್ಮಿಕರು ಬೆಂಬಲ ಕೊಡಿ, ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ, ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ, ಮಾಧ್ಯಮ ವಿನಾಯಿತಿ, ಓಲೋ ಊಬರ್ ಅವು ಓಡಾಡಬಾರ್ದು. ನಿಮಗೆ ಮಾತ್ರ ನಾವು ರಕ್ಷಣೆನೂ ಕೊಡ್ತೀವಿ. 4 ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವನ ನೋಡಿ, ಅವನು ಒಂದು ಎಷ್ಟು ದಿವಸ ಆಯ್ತು ಕೇಳಿ ಬಂತು, ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ. ಮಾರ್ಚ್ 3ನೇ ತಾರೀಕು ಈಗಲೇ ಹೇಳಿ ಎಲ್ಲರಿಗೂ 3ನೇ ತಾರೀಕು ಮಾರ್ಚ್. ಅದು ಒಂದು ನಿಮಿಷ ಕೇಳ್ತೀರಿ. ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆ, ಅದೆಲ್ಲ ಹೇಳ್ಬಿಟ್ಟಿದ್ದೀರ. ಮಾರ್ಚ್ 3 ಈಗ ನಾಡಿದ್ದು ಬರುತ್ತಲ್ಲ, ಮಾರ್ಚ್ 3 ಎಲ್ಲರೂ ಅಲ್ಲಿ ಸೇರ್ಬೇಕಾವತ್ತು. ಎಲ್ಲರೂ ರಾಜಭವನ ಮುಂದೆ ಕಡ್ಡಾಯವಾಗಿ ಬರಬೇಕು, ದಯಮಾಡಿ ಬರಬೇಕು. ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ತೇವೆ, ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು, ಅಲ್ಲೇ ಹೋರಾಟವನ್ನ ಮಾಡಬೇಕು. ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ, ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇಷ್ಟೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ 2 ಕೈ ಮುಗಿದು ಹೇಳ್ತೀವಿ, ಅತ್ತೈತ ತಕರಾರಿಲ್ಲದೆ ನೇರವಾಗಿ ಸಪೋರ್ಟ್ ಮಾಡ್ಬಿಡಿ. ಯಾವುದು ಸಣ್ಣ ಪಣ್ಣ ತಕರಾರು ಮಾಡಬೇಡಿ ದಯವಿಟ್ಟು. ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಅದಕ್ಕೆ ನೀವು ಹೇಳಿ ಸರಿ, ನಾವು ಅದಕ್ಕೆ ಒಪ್ಪೋದಿಲ್ಲ. ನಮ್ಮ ಕಂಡೀಷನ್ ಇದೆಯಲ್ಲ, ಆ ಕಂಡೀಷನ್ ಇದೆಯಲ್ಲ. ನನ್ನ ಜೀವನದಲ್ಲಿ ಒಂದು ಸಾರಿ ನಾವು ಜಾರಿದ್ದೀವಿ, ತಪ್ಪು ಬೊಮ್ಮಾಯಿ, ಅದು ನನಗೆ ನೋವಾಗುತ್ತೆ. ನಾನು ಹೇಳಿದೆ ಅದನ್ನ. ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ನೋವು ಇನ್ಯಾರೂ ಪಟ್ಟಿಲ್ಲ. ನಾನು ಮುಂದಕ್ಕೆ ಇಟ್ಟು ಕಾಲಿನ ತೆಗೆದೇ ಇಲ್ಲ, ಇದಾಗಿಲ್ಲ. ಹೌದು, ಇನ್ನು ಯಾರೇ ಹೇಳಿ 22 ಬಂದ್, ಟೌನ್ ಹಾಲಿಂದ ಮೆರವಣಿಗೆ, ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ, 22 ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಮೆರವಣಿಗೆ. ಒಂದು ಹೇಳ್ತೀನಿ, ಯಾರು ಇದರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ, ಬೇರೆ ಬೇರೆ ಟೀಕೆ ಮಾಡಕ್ಕೆ ಹೋಗಬೇಡಿ. ಇದು ನಾಡಿನ ಒಂದು ಅದ್ಭುತವಾದಂಥ
ಬಂದ್. ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ ಹೋಗ್ಬೇಡಿ. ನೇರವಾಗಿ ಕನ್ನಡ ಪರ ನಿಲ್ಬೇಕು. ಹೇಳಿ ಎಲ್ಲ ಕನ್ನಡ ಪರ. ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ 22ರವರೆಗೆ ಯಾವ ಇದು ತೆಗೆದ್ರು ಬಂದ್ ಬಂದ್ ಬಂದ್. 22 ಬಂದ್, 22 ಕರ್ನಾಟಕ ಬಂದ್, 22 ಕರ್ನಾಟಕ ಬಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.